ಮಧ್ಯಪ್ರಾಚ್ಯ ಮಹಾಕದನದಲ್ಲಿ ಮೊದಲ ಭಾರತೀಯ ಬಲಿ. ಇರಾನ್ ದಾಳಿಯ ಭಾರತ ಮೂಲದ ವ್ಯಕ್ತಿ ದುರ್ಮರಣವನ್ನ ಹೊಂದಿದ್ದಾರೆ. ಒಮಾನ್ ತೀರದಲ್ಲಿ ತೈಲ ನೌಕೆ ಮೇಲೆ ಇರಾನ್ ದಾಳಿಯನ್ನ ನಡೆಸಿತು. ತೈಲ ನೌಕೆ ಮೇಲೆ ನಡೆಸಿದ ದಾಳಿಯಲ್ಲಿ ಭಾರತೀಯ ಬಲಿಯಾಗಿದ್ದಾರೆ. ಭಾರತೀಯನ ಸಾವು ಖಚಿತಪಡಿಸಿದ ಕರಾವಳಿ ಕಾವಲು ಪಡೆ. ಇರಾನ್ ಕ್ಷಿಪಣಿ ದಾಳಿಯಲ್ಲಿ ತೈಲ ನೌಕೆಗೆ ಭಾರಿ ಹಾನಿಯಾಗಿರುವಂತದ್ದು. ಹಲವು ಭಾರತೀಯರು ಗಾಯಗೊಂಡಿರುವ ಸಾಧ್ಯತೆ ಇದೆ. ಮಧ್ಯಪ್ರಾಚ್ಯ ಮಹಾಕದನದಲ್ಲಿ ಮೊದಲ ಭಾರತೀಯ ಬಲಿಯಾಗಿರುವಂತದ್ದು. ಇರಾನ್ ದಾಳಿಯ ಭಾರತ ಮೂಲದ ವ್ಯಕ್ತಿ ದುರ್ಮರಣ. ಒಮಾನ್ ತೀರದಲ್ಲಿ ತೈಲ ನೌಕೆ ಮೇಲೆ ಇರಾನ್ ದಾಳಿಯನ್ನು ನಡೆಸಿತು. ತೈಲ ನೌಕೆ ಮೇಲೆ ನಡೆಸಿದ ದಾಳಿಯಲ್ಲಿ ಭಾರತೀಯ ಬಲಿಯಾಗಿದ್ದಾರೆ. ಭಾರತೀಯನ ಸಾವು ಖಚಿತಪಡಿಸಿದ ಕರಾವಳಿ ಕಾವಲು ಪಡೆ. ಇರಾನ್ ಕ್ಷಿಪಣಿ ದಾಳಿಯಲ್ಲಿ ತೈಲ ನೌಕೆಗೆ ಭಾರಿ ಹಾನಿ ಉಂಟಾಗಿರುವಂತದ್ದು. ಹಲವು ಭಾರತೀಯರು ಗಾಯಗೊಂಡಿರುವ ಸಾಧ್ಯತೆ ಇದೆ ಅಂತ ತಿಳಿದು ಬರ್ತಾ ಇದೆ. ಭಾರತೀಯರ ಮೊದಲ ಬಲಿ ಇರಾನ್ನ ದಾಳಿಯಿಂದಾಗಿ. ಒಮಾನ್ ತೈಲ ನೌಕೆಯ ಮೇಲೆ ಇರಾನ್ ದಾಳಿಯನ್ನ ಮಾಡಿತ್ತು, ಕ್ಷಿಪಣಿಯನ್ನ ಹಾರಿಸಿತ್ತು. ಇದೀಗ ಒಬ್ಬ ಭಾರತೀಯ ಅದಕ್ಕೆ ಬಲಿಯಾಗಿದ್ದಾನೆ. ಹಲವಾರು ಭಾರತೀಯರು ಗಾಯಗೊಂಡಿರುವಂತದ್ದು. ಭಾರತೀಯನ ಸಾವು ಖಚಿತಪಡಿಸಿದ ಕರಾವಳಿಯ ಮೂಲ. ಇರಾನ್ ಕ್ಷಿಪಣಿ ದಾಳಿಯಲ್ಲಿ ತೈಲ ನೌಕೆಗೆ ಭಾರಿ ಹಾನಿ ಒಂದ್ ಕಡೆ ಆದ್ರೆ ನಿಜಕ್ಕೂ ಭಾರತೀಯರು ಸಂತಾಪ ಸೂಚಿಸುವಂತಹ ವಿಚಾರ ಇದು. ಯಾಕಂದ್ರೆ ಕೆಲಸಕ್ಕೆ ಅಂತ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದೀಗ ಬೇರೆ ದೇಶಗಳಿಗೆ ಹೋಗಿ ನೆಲೆಸಿರ್ತಾರೆ. ಈಗ ಅದರಂತೆ ಭಾರತೀಯರು ಸಂತಾಪ ಸೂಚಿಸುವಂತಹ ಸಮಯ. ಯಾಕಂದ್ರೆ ಭಾರತೀಯರು ಹಲವಾರು ಜನ ಗಾಯಗೊಂಡಿದ್ದಾರೆ. ಒಮನ್ನ ತೈಲ ನೌಕೆಯ ಮೇಲೆ ಇರಾನ್ ದಾಳಿಯನ್ನು ನಡೆಸಿತು. ಅದರಲ್ಲಿ ಭಾರತೀಯ ಬಲಿಯಾಗಿದ್ದಾನೆ, ಒಬ್ಬ ಭಾರತೀಯ ಬಲಿಯಾಗಿದ್ದಾನೆ ಅನ್ನುವಂತಹ ಮಾಹಿತಿ ತಿಳಿದು ಬರ್ತಾ ಇದೆ. ನೋಡಿ, ಈಗಾಗಲೇ ನಿನ್ನೆ ಸಹಿತ ಒಮಾನ್ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ ಅಧ್ಯಕ್ಷರು ಮಾತನಾಡಿದ್ರು. ನೋಡಿ, ನಿಮ್ಮ ನೆರೆಹೊರೆಯ ಪ್ರದೇಶಗಳ ಮೇಲೆ ನೀವು ದಾಳಿ ಮಾಡುವಂತಿಲ್ಲ ಅಂತ ಸೂಚನೆಯನ್ನ, ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಬಟ್ ಯಾಕಂದ್ರೆ ಈ ರೀತಿಯಾಗಿ ಅಲ್ಲಿ ಬೇರೆ ಬೇರೆ ದೇಶದಿಂದ ಹೋಗಿ ಕೆಲಸ ಮಾಡುವಂತವ್ರು ಇರ್ತಾರೆ, ಜೀವನವನ್ನ ನಡೆಸ್ಕೊಳ್ತಾ ಇರುವಂತವ್ರು ಇರ್ತಾರೆ. ಅವರ ಮೇಲೆ ಕೂಡ ಹಾನಿಯನ್ನ ಆಗುವಂತ ಸಂಭವ ಇರುವಂತದ್ದು. ಸೊ ಇದೀಗ ಸದ್ಯಕ್ಕೆ ಹಲವು ಭಾರತೀಯರು ಅಲ್ಲಿ ಗಾಯಗೊಂಡಿದ್ದಾರೆ. ಒಬ್ಬ ಭಾರತೀಯ ಬಲಿಯಾಗಿದ್ದಾನೆ ಈ ಒಂದು ಕ್ಷಿಪಣಿಗೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾವರು, ಎಲ್ಲಿಯವರು, ಯಾವ ಮೂಲದವರು ಅನ್ನುವಂಥದ್ದು ಇನ್ನು ಅಲ್ಲಿ ತಿಳಿದು ಬರಬೇಕಾಗಿರುವಂತಹ ವಿಚಾರ. ಯಾಕಂದ್ರೆ ಸದ್ಯಕ್ಕೆ ಭಾರತೀಯ ಎನ್ನುವಂಥದ್ದು ಇದೀಗ ಖಚಿತಪಡಿಸಿರುವಂಥದ್ದು. ತೈಲ ನೌಕೆ ಮೇಲೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಭಾರತೀಯರು ಗಾಯಗೊಂಡಿದ್ದಾರೆ. ಒಬ್ಬ ಭಾರತೀಯ ಸಾವನ್ನಪ್ಪಿದ್ದಾರೆ. ಇರಾನ್ ಕ್ಷಿಪಣಿ ದಾಳಿಯಲ್ಲಿ ತೈಲ ನೌಕೆಗೆ ಭಾರಿ ಹಾನಿಯಾಗಿದೆ ಅನ್ನುವಂತಹ ವಿಚಾರ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಭಾರತೀಯ ಬಲಿಯಾಗಿದ್ದಾನೆ ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂತಹ ಸುದ್ದಿ.